ಹಲೋ ಸ್ವಂತ ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕ್ವಶನ್ಸ್ಗಳನ್ನ ನಾನು ತಗೊಂಡು ನಾನು ನಿಮಗೆ ಅದಕ್ಕೆ ರಿಪ್ಲೈ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನ ಸಿಕ್ಕಾಪಟ್ಟೆ ಜನ ಇದೇ ಒಂದು ಕ್ವಶನ್ಸ್ ನ ರಿಪೀಟೆಡ್ ಆಗಿ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಈ ಕಮೆಂಟ್ಸ್ ಗಳಿಗೆ ರಿಪ್ಲೈನ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂತ ಒಂದು ವಿಡಿಯೋ. ಅದೇ ರೀತಿ ರೇಷನ್ ಕಾರ್ಡ್ ಯಾವಾಗ ಅಪ್ರೂವಲ್ ಮಾಡ್ತಾರೆ ಅಂತ ಪದೇ ಪದೇ ಕೇಳ್ತಾನೆ ಇದ್ದೀರಾ. ಅದೇ ರೀತಿ ವಿಶ್ವಕರ್ಮದ ಬಗ್ಗೆನೂ ಕೇಳಿದ್ದೀರಾ. ಅದೇ ರೀತಿ ವೋಟರ್ ಐಡಿ ಬಗ್ಗೆನೂ ಸಹ ಕೇಳಿದ್ದೀರಾ. ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ದಯವಿಟ್ಟು ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಇದು ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಇನ್ನ ಆ ಡೌಟ್ಸ್ ಗಳು ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತಾ? ಈ ಒಂದು ಪ್ರಶ್ನೆಗೆ ನಾನು ಆನ್ಸರ್ ನಾನು ಏನ್ ಮಾಡಿದೀನಿ ಅಂದ್ರೆ ಓದ್ ವಿಡಿಯೋಗಳಲ್ಲಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡಿದೀನಿ. ಬಟ್ ಆದ್ರೆ ವಿಡಿಯೋಸ್ಗಳನ್ನ ನೀವು ಪೂರ್ತಿಯಾಗಿ ನೋಡೋದಿಲ್ಲ. ಅದೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುವಂತ ಒಂದು ವಿಚಾರ. ದಯವಿಟ್ಟು ವಿಡಿಯೋಗಳನ್ನ ಕೊನೆ ತನಕ ನೋಡಿ. ಯಾಕೆಂದ್ರೆ ನೀವು ಏನು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿರ್ತೀರೋ ಆ ಒಂದು ಪ್ರಶ್ನೆಗೆ ಇದರಲ್ಲೇ ಉತ್ತರ ಇರ್ತದೆ. ನಿಮ್ಗೆ ಅರ್ಥ ಆಯ್ತಾ? ದಯವಿಟ್ಟು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ. ಅದೇ ರೀತಿ ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ ಬಂತು ಅಂದ್ರೆ ದಯವಿಟ್ಟು ಕಮೆಂಟ್ ಅನ್ನ ಮಾಡಿದ್ರೆ ನನ್ನ ವಿಡಿಯೋ ಮೂಲಕ ಆಗಿರಬಹುದು ಸಡನ್ಲಿ ರಿಪ್ಲೈ ಕೊಡುವಂತ ಒಂದು ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಮೈನ್ ಆಗಿ ನನ್ನ ವಿಡಿಯೋಗೆ ಲೈಕ್ ಟಾರ್ಗೆಟ್ ಎಷ್ಟು ಕೊಡ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು 100 ಲೈಕ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಅಷ್ಟಕ್ಕೆ ರೀಚ್ ಮಾಡಿಸಿ. ಯಾಕೆಂದ್ರೆ ನಾನು ಸಹ ಕಷ್ಟಪಡ್ತೀನಿ ನಿಮಗೋಸ್ಕರ. ಪ್ರತಿದಿನ ಇದ್ದು ವಿಡಿಯೋಸ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀನಿ. ದಯವಿಟ್ಟು ನೀವೇನು ಮಾಡ್ತೀರ, ಒಂದು ಲೈಕ್, ಜಸ್ಟ್ ಒಂದು ಲೈಕ್ ಕೊಟ್ಟರೆ ನನಗೂ ಸ್ವಲ್ಪ ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಓಕೆ, ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಅದೇ ರೀತಿ ಈ ಪ್ರಶ್ನೆ ಸುಮಾರು ಜನ ಕೇಳಿದ್ದಾರೆ. ಇದರಲ್ಲಿ ನಾನು ಒಂದು ಕ್ವಶನ್ ಅನ್ನ ತಗೊಂಡಿದ್ದೀನಿ. ಸರ್, ನಮ್ದು PM ವಿಶ್ವಕರ್ಮ DFO ಪೆಂಡಿಂಗ್ ಅಂತ ಇದೆ, ಬಟ್ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ನೀವೇನೋ ಮಾಡೋದಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ. ಅರ್ಥ ಆಯ್ತಾ? ಈಗ ಕೆಲವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಿಮ್ಮ ಸರ್ತಿ ಬರ್ಬೋದು. ಅಕಸ್ಮಾತ್ ನೀವೇನಾದರೂ ಇನ್ನೂ ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ನಿಮ್ಮ ಹತ್ರದಲ್ಲಿರುವಂಥ ಒಂದು ಪಂಚಾಯತಿಗೆ ವಿಸಿಟ್ ಮಾಡಿ. ಹಳ್ಳಿ ಕಡೆ ಏನಾದರೂ ಇದ್ರೆ, ನೀವು ಸಿಟಿ ಕಡೆ ಇದ್ರೆ ನೀವೇನು ಮಾಡ್ತೀರಾ ಅಂದ್ರೆ ನಿಮ್ಮ ಒಂದು ನಗರಸಭೆಗೆ ವಿಸಿಟ್ ಮಾಡಿದ್ರೆ ಅವರು ಈ ಒಂದು ಇದಕ್ಕೆ ಪರಿಹಾರವನ್ನು ಕೊಡ್ತಾರೆ. ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ಅರ್ಥ ಆಯ್ತಾ? ಟ್ರೈನಿಂಗ್ ಅಟೆಂಡ್ ಮಾಡಿಸ್ಕೊಡ್ತಾರೆ. ಅರ್ಥ ಆಯ್ತಾ? ಯಾವುದೇ ರೀತಿ ಒಂದು ಸಮಸ್ಯೆಗಳಾಗೋದಿಲ್ಲ. ವೆಯ್ಟ್ ಮಾಡಿ, ಎಲ್ಲಾನು ಸಹ ಕರೆಕ್ಟಾಗಿ ಆಗುತ್ತೆ. ಬಟ್ ಟ್ರೈನಿಂಗು ಪ್ರತಿಯೊಬ್ಬರಿಗೂ ಎಲ್ರಿಗೂ ಸಹ ಒಂದೇ ಸರಿ ಕೊಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಕೆಲವ್ರದ್ದು ಪೆಂಡಿಂಗ್ ಎಲ್ಲ ಇರ್ತದೆ. ಇನ್ ಕೆಲವರು ಸರ್ಟಿಫಿಕೇಟ್ ಬಂದು ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡಿರ್ತಾರೆ. ಅದೇ ರೀತಿ ಎರಡನೇ ಕ್ವಶನ್ ಯಾವುದು ಅಂದ್ರೆ ಮೇನ್ ಆಗಿ ಗ್ರಾಮ ಪಂಚಾಯತ್ ನಲ್ಲಿ ಅಪ್ರೂವಲ್ ಪೆಂಡಿಂಗ್ ಅಂತ ಬರ್ತಿದೆ, ಏನ್ ಮಾಡಬೇಕು? ಗ್ರಾಮ ಪಂಚಾಯತಿನೆಲ್ಲ ಇನ್ನು ಅಪ್ರೂವಲ್ ಆಗಿಲ್ಲ ಅಂದ್ರೆ ಅಲ್ಲಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ. ನೀವು ಅಲ್ಲಿ ಒಂದು ಅಪ್ರೂವಲ್ ಅನ್ನ ಮಾಡಿಸ್ಕೊಳ್ಳಿ ನಿಮ್ಮ ಹತ್ತಿರದಲ್ಲಿರುವಂತ ಒಂದು ಗ್ರಾಮ ಪಂಚಾಯತಿನಲ್ಲಿ. ಯಾಕೆ ಅಂದ್ರೆ ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಪೆಂಡಿಂಗ್ ಅಲ್ಲಿ ಇದ್ರೆ ಅದೇ ರೀತಿ ಪೆಂಡಿಂಗ್ ಎಲ್ಲ ಇರ್ತದೆ, ರಿಜೆಕ್ಟ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನೀವೇನ್ ಮಾಡ್ತೀರಾ ಅಂದ್ರೆ ಇಮಿಡಿಯೇಟ್ಲಿ ಹೋಗಿ ಪಂಚಾಯತಿಗೆ ವಿಸಿಟ್ ಮಾಡಿ ನೀವು ಅಪ್ರೂವಲ್ ಅನ್ನ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಒಂದು ಟ್ರೈನಿಂಗ್ ಸೆಂಟರ್ನ ಅವ್ರು ಹಾಕ್ಕೊಡ್ತಾರೆ. ಅದಾಯ್ತಾ? ಟ್ರೈನಿಂಗ್ ಸೆಂಟರ್ ಹಾಕಿದ ತಕ್ಷಣ ನಮಗೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿಸ್ತಾರೆ. ಆನಂತರ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒಂದು ಸರ್ಟಿಫಿಕೇಟು, ಒಂದು ID ಕಾರ್ಡನ್ನು ಕೊಡ್ತಾರೆ. 5 ದಿನಕ್ಕೆ ಟ್ರೈನಿಂಗ್ಗೆ ಮತ್ತು ಒಂದು 15,000 ರೂಪಾಯಿ ಕಿಟ್ಗೆ ಮತ್ತು 2,500 ದುಡ್ಡು ಏನು ಬರ್ತದೋ ಅದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ ಆಯ್ತಾ? ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಏನಾದರೂ ನೀವು ಇದು ಮಾಡಬೇಕು ಅಂದರೆ ಈ ನಾನು ಹೇಳಿರುವಂಥ ಒಂದು ಏನು ಹೇಳಿದ್ದೀನೋ ಅದನ್ನು ಫಾಲೋ ಮಾಡಿರಿ. ಅರ್ಥ ಆಯ್ತಾ? ನಿಮಗೆ ಖಂಡಿತವಾಗ್ಲೂ ಆಗುತ್ತೆ. ಅದೇ ರೀತಿ ನೆಕ್ಸ್ಟು ರೇಷನ್ ಕಾರ್ಡು DBT ಜನವರಿ ಫೆಬ್ರವರಿ ಮಾರ್ಚ್ ಅಮೌಂಟ್ ಆಸ್ ನಾಟ್ ಡೆಬಿಟ್, ಪ್ಲೀಸ್ ಮೇಕ್ ವಿಡಿಯೋ ಫ್ರಮ್ ದಿಸ್ ಕೈಂಡ್ಲಿ ಟು ಒಂದು P+ ಅಂತ ತೋರಿಸ್ತಾ ಇದ್ದಾರೆ. ಬಟ್ ಆದ್ರೆ DBT ಅಮೌಂಟ್ ಇನ್ನು ಜನರೇಟ್ ಆಗಿಲ್ಲ ಅಂದ್ರೆ ಏನು ರೀಸನ್ ಅನ್ನೋದನ್ನ ತಿಳ್ಕೊಳ್ಳಿ. ಯಾಕೆ ಅಂದ್ರೆ ಇದ್ರ ಬಗ್ಗೆ ನಾನು ನಿಮಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಲೆಂತಿ ಆಗುತ್ತೆ ವಿಡಿಯೋ. ಯಾಕೆಂದ್ರೆ ಇದರಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ, ಆದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ಬಟ್ ಇದಕ್ಕೆ ಆನ್ಸರ್ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಅಂದ್ರೆ ಅದಕ್ಕೆ ಸಪರೇಟ್ ಆದಂತ ಒಂದು ವಿಡಿಯೋಗಳನ್ನ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಯಾವ್ದು ಅಂದ್ರೆ, ಸರ್ ನೀವು ರೇಷನ್ ಕಾರ್ಡ್ ಅಪ್ಲಿಕೇಶನ್ಗೆ OTPನೂ ಬರ್ತಾ ಇಲ್ಲ, ಬಯೋಮೆಟ್ರಿಕ್ ತಗೊಳ್ತಿಲ್ಲ, 1 ಮಂತ್ ಇಂದ ಪೆಂಡಿಂಗ್ ಇದೆ ಸರ್, ಅಪ್ಲಿಕೇಶನ್ ವಿತ್ಡ್ರಾ ಮಾಡೋದಕ್ಕೂ ಸಹ ಬರ್ತಿಲ್ಲ, ಪ್ಲೀಸ್ ಏನ್ ಮಾಡಬೇಕು ಹೇಳಿ ಸರ್ ಅಂತ ಕೇಳ್ತಾ ಇದ್ದಾರೆ. ಸರ್ ಮೈನ್ ಆಗಿ ಏನು ಇದು ರೀಸನ್ ಏನು ಅಂದ್ರೆ ಈ ಒಂದು ಬಯೋಮೆಟ್ರಿಕ್ ಮತ್ತೆ ಕೆಲವೊಂದ್ಸರಿ ಬಯೋಮೆಟ್ರಿಕ್ ಮುಖಾಂತರ ತಗೊಂಡು ಅದನ್ನ ಮತ್ತೆ ಒಂದು ವಿತ್ಡ್ರಾ ಮಾಡ್ಕೊಳ್ಬೇಕು ಅಪ್ಲಿಕೇಶನ್ ಅಂದ್ರೆ ಆಗ್ತಾ ಇರಲ್ಲ. ಯಾಕೆಂದ್ರೆ ಬಯೋಮೆಟ್ರಿಕ್ ಕೇಳ್ತದೆ, OTP ಮೂಲಕನೂ ಹೋಗಲ್ಲ, ಬಯೋಮೆಟ್ರಿಕ್ ಮೂಲಕನೂ ಹೋಗಲ್ಲ, ಒಂದು ಪೆಂಡಿಂಗ್ ಅಲ್ಲಿ ಕುತ್ಕೊಂಡಿರ್ತದೆ. ನೀವೇನ್ ಮಾಡ್ತೀರಾ ಅಂದ್ರೆ ಫುಡ್ ಆಫೀಸ್ಗೆ ಹೋಗಿ ಒಂದು ಅದನ್ನ ಕ್ಯಾನ್ಸಲ್ ಮಾಡಿಸ್ಕೊಂಡು ಬಂದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ಈ ತರ ಪ್ರಾಬ್ಲಮ್ಗಳು ಯಾವುದೋ ಒಂದೊಂದು ರೇಷನ್ ಕಾರ್ಡ್ಗಳು ಆಗ್ಬೋದು. ಬಟ್ ಆದ್ರೆ ಎಲ್ಲಾ
ರೇಷನ್ ಕಾರ್ಡ್ಗಳು ಆಗೋದಿಲ್ಲ. ನಿಮ್ಮ ಹತ್ರದಲ್ಲಿರುವಂಥ ಒಂದು ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ಅದನ್ನು ಕ್ಯಾನ್ಸಲನ್ನು ಮಾಡಿಸ್ಕೊಂಡು ಆನಂತರ ನೀವು ಅರ್ಜಿಯನ್ನು ಹಾಕಿಸ್ಕೊಂಡ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ನೀವು ಇದೇ ಆಪ್ಷನ್ಸು ನೀವು ಇದೇ ಥರ ಮಾಡಬೇಕಾಗುತ್ತೆ, ಬಟ್ ಬೇರೆ ಆಪ್ಷನ್ಸ್ ಇರೋದಿಲ್ಲ. ಅಕಸ್ಮಾತ್ ಏನಾದರೂ ಬಯೋಮೆಟ್ರಿಕ್ ತೊಗೊಂಡ್ರೆ ಬಯೋಮೆಟ್ರಿಕ್ ಮೂಲಕನೇ ನೀವು ಮಾಡಿಕೊಡ್ಬಹುದು, ಅರ್ಥ ಆಯ್ತಾ. ಅಕಸ್ಮಾತ್ OTP ಏನಾದರೂ OTPನೇ ಕೇಳೋದಿಲ್ಲ ಅದರಲ್ಲಿ, ಅದೇ ಒಂದು ಮೇಜರ್ ಸಮಸ್ಯೆ ಅದು. ಇಲ್ಲ ಬಯೋಮೆಟ್ರಿಕ್ ಕೇಳ್ತದೆ, ಬಯೋಮೆಟ್ರಿಕ್ ಕರೆಕ್ಟಾಗಿ ತೊಗೊಳ್ಳೋದಿಲ್ಲ. ಅದೇ ರೀತಿ OTP ಮುಖಾಂತರ ಮಾಡೋದಾದರೆ OTP ಆಪ್ಷನ್ಸೇ ತೋರಿಸೋದಿಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಬಟ್ ಟೆಕ್ನಿಕಲ್ ಎರರಿಂದ ಈ ಥರ ಪ್ರಾಬ್ಲಮ್ಗಳು ಆಗಿರಬಹುದು. ಬಟ್ ಆದರೆ ಕ್ಯಾನ್ಸಲ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ನು, ಸರ್ ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಬಿಡ್ತಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದೀರಾ. ಬಟ್ ಆದರೆ ನಾನು ನಿಮಗೆ ಸುಮಾರು ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಮಾಡ್ತಾರೆ, ಯಾವ ಟೈಮ್ನಲ್ಲಿ ಮಾಡ್ತಾರೆ ಅಂತ. ಅಂದರೆ ಮೇಯ್ನಾಗಿ ವಿಲೇವರಿ ಒಂದು ಮಾರ್ಚ್ ತಿಂಗಳು 31ನೇ ತಾರೀಕೇನಿದೆಯೋ ಅದು ಒಂದು ರೇಷನ್ ಕಾರ್ಡ್ಗಳು ಅಪ್ರೂವಲ್ ಆಗ್ತಿದ್ದಾವೆ, ಅರ್ಥ ಆಯ್ತಾ. ಯಾರ್ಯಾರು ಎಲಿಜಿಬಲ್ ಇದ್ದೀರೋ ಅಂಥವ್ರಿಗೆಲ್ಲ ರೇಷನ್ ಕಾರ್ಡನ್ನು ವಿತರಣೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇನ್ನು ಕೆಲವ್ರದ್ದು ಪೆಂಡಿಂಗ್ ಎಲ್ಲ ಇದೆ, ಕ್ಯಾನ್ಸಲ್ ಆಗಿದೆ. ಬಟ್ ಯಾರೆಲ್ಲ ಅರ್ಹರಿದ್ದೀರೋ ಅಂಥವ್ರದ್ದೆಲ್ಲ ಒಂದು ರೇಷನ್ ಕಾರ್ಡು ಮಾರ್ಚ್ 31ನೇ ತಾರೀಕು ಒಳಗಡೆ ಅಪ್ರೂವಲ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಆದರೆ ಇನ್ನೊಂದು 7, 8, 9 ದಿನ ಇದೆ. 9 ದಿನದೊಳಗಡೆ ಎಲ್ಲ ಫುಲ್ಲು ವಿಲೇವರಿ ಕ್ಯಾನ್ಸಲ್ ಆಗುತ್ತೆ. ಬಟ್ ಆದರೆ ಏಪ್ರಿಲ್ 1ನೇ ತಾರೀಕಿಂದ ಒಂದು ರೇಷನ್ ಕಾರ್ಡು ತಿದ್ದುಪಡಿ ಆಗಿರಲಿ, ಹೊಸ ಅರ್ಜಿ ಆಗಿರಲಿ, ಇದನ್ನೆಲ್ಲ ಬಿಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ರು. ಬಟ್ ಆದರೆ ಮೇನ್ ರೀಸನ್ ಏನಪ್ಪ ಅಂದರೆ ಇಲ್ಲಿ ಏಪ್ರಿಲ್ 1ನೇ ತಾರೀಕು ಬಿಡ್ತಾರೆ ಇಲ್ವೋ ಡೌಟು. ಬಟ್ ಮೇ 1ನೇ ತಾರೀಕು ಮೇಲೆ ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಬಟ್ ವೆಯ್ಟ್ ಮಾಡಿರಿ, ಅಪ್ರೂವಲ್ ಮಾರ್ಚು 31ನೇ ತಾರೀಕು ಒಳಗಡೆ ಇದೇ ತಿಂಗಳು ವಿಲೇವರಿ ಮಾಡ್ತಿದ್ದಾರೆ. ನೀವೇನಾದರೂ ಎಲಿಜಿಬಲ್ ಇತ್ತು ಅಂತ ಇದ್ದರೆ ನೀವು ಅವರೇ ಅಪ್ರೂವಲನ್ನು ಮಾಡಿಕೊಡ್ತಾರೆ. ಅಲ್ಲಿ ಗಂಟ ವೆಯ್ಟ್ ಮಾಡಿ, ಪೆಂಡಿಂಗ್ ಇರುವಂಥವೆಲ್ಲ ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರೆ, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರು ಅದೇ ಕ್ವಶನ್ಸ್ ಕೇಳಿದ್ದಾರೆ, ರೇಷನ್ ಕಾರ್ಡ್ ಅಪ್ರೂವ್ ವೆನ್ ಸ್ಟಾರ್ಟೆಡ್ ದೆನ್ ಇಮಿಡಿಯೇಟ್ಲಿ ಇನ್ಫಾರ್ಮ್ ಅಂತ ಹೇಳಿದ್ದಾರೆ. ಬಟ್ ಆದರೆ ರೇಷನ್ ಕಾರ್ಡ್ ಅಪ್ರೂವಲ್ ಮಾಡ್ತಿದ್ದಾರೆ, ಅರ್ಥ ಆಯ್ತಾ. ನೀವೇನಾದರೂ ವರ್ಷಾನುಗಟ್ಟಲೆ ಆಗಿದ್ದರೆ ರೇಷನ್ ಕಾರ್ಡನ್ನು ಹಾಕಿಸ್ಕೊಂಡು ಒಂದು ವರ್ಷದ ಮೇಲಾಗಿದ್ದರೆ ಹೋಗಿ ಒಂದು ಸರಿ ವಿಚಾರಿಸ್ಕೊಂಡು ಬನ್ನಿ, ಅರ್ಥ ಆಯ್ತಾ. ಅಪ್ರೂವಲ್ ಇನ್ನೂ ಆಗಿಲ್ಲ ಅಂದರೆ. ಬಟ್ ಆದರೆ ಮೇಯ್ನಾಗಿ ಅವರೇ ವಿಲೇವರಿಯನ್ನು ಮಾಡ್ತಾಯಿದ್ದಾರೆ. ರೇಷನ್ ಕಾರ್ಡು ಸುಮಾರು ಜನಕ್ಕೆ ರೇಷನ್ ಕಾರ್ಡು ಬಂದಿದೆ, ರಿಜೆಕ್ಟ್ ಆಗಿದೆ, ಪೆಂಡಿಂಗ್ ಇನ್ನೂ ಪೆಂಡಿಂಗಲ್ಲೇ ಇದೆ. ಇದು ಒಂದು ಮೇಜರ್ ಸಮಸ್ಯೆ ಅಂತಲೇ ಹೇಳ್ಬೋದು. ವೆಯ್ಟ್ ಮಾಡಿ, ನಿಮಗೆ ಮಾರ್ಚ್ 31ನೇ ತಾರೀಕು ಒಳಗಡೆ ಅಪ್ರೂವಲ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಸರಿ ಅಪ್ರೂವಲ್ಗೆ ಬಿಡ್ತಾರಲ್ಲ ಆ ಟೈಮ್ನಲ್ಲಿ ಅಪ್ರೂವಲ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನೀವೆಲ್ಲ ಏನು ಮಾಡ್ತೀರ ಅಂದರೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಅದೇ ರೀತಿ ರೇಷನ್ ಕಾರ್ಡ್ ಅಪ್ರೂವಲ್ ಬಗ್ಗೆ ನಾನು ನಿಮಗೆ ಇಂದಿನ ವೀಡಿಯೋಸ್ಗಳಲ್ಲಿ ಸುಮಾರು ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಆ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಆ ವೀಡಿಯೋಸ್ಗಳನ್ನ ನೋಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮಗೆ ಹಲವಾರು ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ಗಳು ಆ ವಿಡಿಯೋಗಳಲ್ಲಿ ಸಿಗುತ್ತೆ, ಅದನ್ನು ಫಾಲೋ ಮಾಡಿ, ಅರ್ಥ ಆಯ್ತಾ. ಇಷ್ಟು ಒಂದು ಈ ಕ್ವಶನ್ಸ್ಗಳು ರಿಪೀಟೆಡ್ ಆಗಿ ಕೇಳಿರೋಂಥ ಒಂದು ಪ್ರಶ್ನೆಗಳಿವು. ಸುಮಾರು ಕ್ವಶನ್ಸ್ಗಳು ಇನ್ನೂ ಕೇಳಿದ್ದಾರೆ. ಬಟ್ ಆದರೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಏನಾದರೂ ಕ್ವಶನ್ಸ್ಗಳು ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಟ್ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿದ್ರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ, ನಿಮಗೂ ಸ್ವಲ್ಪ ಎಲ್ಲ ತಿಳ್ಕೊಂಡಂಗೆ ಅನಿಸುತ್ತೆ, ಅರ್ಥ ಆಯ್ತಾ. ಇದ್ರ ಬಗ್ಗೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಸತ್ರ ಇವತ್ತಿನ ಈ ಪ್ರಶ್ನೆಗಳಿಗೆ ನಾನು ಆನ್ಸರನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಕಂಟೆಂಟನ್ನು ತರೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.